ಹೋಗೋಣ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 1ನೇ ವಚನದಿಂದ ಓದಿಕೊಳ್ಳೋಣ. ಓದುತ್ತಾ ನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು, ನೀವು ನಂಬಿದಾಗ ಪವಿತ್ರಾತ್ಮವನ್ನು ಹೊಂದಿದ್ದೀರೋ ಎಂದು ಅವರಿಗೆ ಕೇಳಿದರು. ಅವರು ಅವನಿಗೆ, ಇಲ್ಲ, ಪವಿತ್ರಾತ್ಮಗಳು ಉಂಟೆಂಬುದನ್ನೇ ನಾವು ಕೇಳಲಿಲ್ಲ ಅಂದರು. ಅವನು, ನೀವು ಯಾವುದನ್ನು ನಂಬಿ ಸ್ನಾನ ಮಾಡಿಸಿಕೊಂಡಿದ್ದೀರಿ ಕೇಳಿದ್ದಕ್ಕೆ ಅವರು, ಯೋಹಾನನ ಬೋಧನೆಯನ್ನು ಅಂದರು. ಅದಕ್ಕೆ ಪೌಲನು, ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವ ಆತನಲ್ಲಿ, ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕು ಎಂಬುದಾಗಿ ದೇವರಿಗೆ ಹೇಳಿದನು ಎಂದು ಹೇಳಲು, ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮವರು ಅವರ ಮೇಲೆ ಬಂದರು. ಅವರು ನಾನಾ ಭಾಷೆಗಳನ್ನಾಡಿ ಪ್ರವಾದಿಸಿದರು. ಅವರು ಸುಮಾರು 12 ಮಂದಿ ಗಂಡಸರು. ಹಲ್ಲೆಲೂಯಾ. ಇಲ್ಲಿ ಪೌಲನ ಒಂದು ಸುವಾರ್ತೆನ ನಾವು ಪೌಲನು ಸುವಾರ್ತೆನ ಸಾರುತ್ತಾ, ಸುವಾರ್ತೆನ ಹೇಳುತ್ತಾ, ಸುವಾರ್ತೆನ ಆತನು ಪ್ರಚುರಪಡಿಸುತ್ತಾ ಎಲ್ಲ ಕಡೆಗಳಲ್ಲಿ ತಿರುಗಾಡ್ತಾ ಬರುವಾಗ ಇಲ್ಲಿ ಕೊರಿಂಥದಲ್ಲಿ ಒಂದು ಸ್ವಲ್ಪ ಜನರು ಯೇಸು ಸ್ವಾಮಿಯನ್ನ ನಂಬಿರ್ತಾರೆ. ಅವರು ಏನು ಅನ್ಕೊಂಡಿರ್ತಾರಂದ್ರೆ, ಆ ಯೇಸು ಸ್ವಾಮಿಗೆ ಈ ಒಂದು ಶಿಷ್ಯರು ಬಂದಾಗ ಅಲ್ಲಿ ಕೆಲವರು ಆತನ ಹತ್ರ ಬಂದು ಅವರು ಹೀಗೆ ಕೇಳ್ತಾರೆ, ನೋಡ್ರಲ್ಲಿ, ಆತನು ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡನು. ಅಲ್ಲಿ ನಾವು ಕೂಡ ಯೇಸುವಿನ ಶಿಷ್ಯರು ಅಂತ ಹೇಳ್ತೇವೆ. ಅಲ್ಲಿ ಶಿಷ್ಯರಾಗಿದ್ದೀವಿ, ನಾವು ಯೇಸು ಸ್ವಾಮಿ ಶಿಷ್ಯರಾಗಿದ್ದೀವಿ ಅಂತ ಹೇಳ್ಕೊಂಡು ಬಂದು ಆತನನ್ನ ಭೇಟಿ ಆದ್ರು. ಆವಾಗ ಯೇಸು ಸ್ವಾಮಿ ಅವರಿಗೆ ಒಂದು ಪ್ರಶ್ನೆ, ಅಲ್ಲಿ ಪೌಲನು ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ, ನೀವು ಪವಿತ್ರಾತ್ಮ ವರವನ್ನ ಹೊಂದಿದ್ದೀರೋ? ಹಲ್ಲೆಲೂಯಾ. ನೀವು ಪವಿತ್ರಾತ್ಮ ವರವನ್ನ ಹೊಂದಿದ್ದೀರೋ? ಇವತ್ತು ಪವಿತ್ರಾತ್ಮ ವರಗಳು, ಇವತ್ತು ದೀಕ್ಷಾಸ್ನಾನ ತೆಗೆದುಕೊಳ್ಳುವಂಥದ್ದು, ಇವತ್ತು ನಾವು ಪ್ರಾರ್ಥನೆ ಮಾಡುವಂಥದ್ದು, ಯಾರ್ಯಾರ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡುವಂಥದ್ದನ್ನು ನೋಡ್ತೇವೆ, ಯಾರ್ಯಾರ ಹೆಸರುಗಳಲ್ಲಿ ದೀಕ್ಷಾಸ್ನಾನ ತೆಗೆದುಕೊಳ್ಳೋದನ್ನು ನಾವು ನೋಡ್ತೇವೆ. ಇವತ್ತು ನೆನಪಿಟ್ಕೊಳ್ರಿ, ಒಬ್ಬ ಸಹೋದರ ನನಗೆ ಗೊತ್ತು, ಆತನಿಗೆ ಎಷ್ಟು ಸಾರಿ ದೀಕ್ಷಾಸ್ನಾನ ಮಾಡಿಸ್ಕೊಂಡಿರ್ಬೇಕು ಹೇಳ್ರಿ? ಆತ ಹೆಚ್ಚು ಕಡಿಮೆ 3 ಸಾರಿ ದೀಕ್ಷಾಸ್ನಾನ ಮಾಡ್ತಾನೆ. ಫಸ್ಟ್ಗೆ ಯೇಸು ಸ್ವಾಮಿ ನಂಬ್ಯಾನ, ಆತ ತಮ್ಮೂರಾಗಿದ್ದಾಗ ಯೇಸು ಸ್ವಾಮಿ ನಂಬಾನ, ಹೊಸನ ಮಿನಿಸ್ಟ್ರಿ ಅಂತ ಹೋಗಿದ್ನಂತ, ಅಲ್ಲಿ ಒಮ್ಮೆ ದೀಕ್ಷಾಸ್ನಾನ ಆಯ್ತು. ಆತ ಯೇಸು ಸ್ವಾಮಿಗೆ ದೀಕ್ಷಾಸ್ನಾನ ಕೊಟ್ರ, ತಂದೆ ಮಗ ಪರಿಶುದ್ಧ ಆತ್ಮನ ಹೆಸರಲ್ಲಿ 1 ಸಾರಿ ದೀಕ್ಷಾಸ್ನಾನ ಆಗೈತೆ. ಇನ್ನೊಂದ್ ಸಾರಿ ಒಬ್ರು ಓನ್ಲಿ ಕ್ರಿಶ್ಚಿಯನ್ ಅಂತ, ನಾವು ಕ್ರಿಸ್ತನ ಸಭೆಯವರು ಅಂತೇಳಿ ಮತ್ತೊಮ್ಮೆ ಕರೆದು ಅವನ ನೀರಾಗಿ ಮುಗಿಸಿ ಯೇಸುವಿನ ಹೆಸರಲ್ಲಿ ದೀಕ್ಷಾಸ್ನಾನ ಕೊಟ್ರು. ಹಲ್ಲೆಲೂಯಾ. ಸೊ ಹಂಗೆ ಇನ್ನು ಅನೇಕ ರೀತಿಯಲ್ಲಿ ಇವತ್ತು ನಾವು ಯೆಹೋವ ವಿಟ್ನೆಸ್ ಅನ್ನೋದನ್ನು ನಾವು ನೋಡ್ತೇವೆ. ಅವ್ರಿಗೆ ಕರ್ಕೊಂಡು ಹೋಗಿ ಯೆಹೋವ ನಾಮದಲ್ಲಿ ಅಂತೇಳಿ ದೀಕ್ಷಾಸ್ನಾನ ಕೊಡ್ತಾ ಇದ್ದಾರೆ. ದೀಕ್ಷಾಸ್ನಾನ. ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ವಾಕ್ಯ ಹೇಳ್ತದೆ, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದಿರೋ? ಯೇಸು ಸ್ವಾಮಿನ ನಂಬಿದಾಗ ಯಾವ ವರ ಬೇಕಿಲ್ಲ? ನೀನು ದೀಕ್ಷಾಸ್ನಾನ ಯಾರ ಹೆಸರಿಗೆ ಮಾಡಿಸ್ಕೊಂಡೆ ಅಲ್ಲ, ಇಲ್ಲಿ ವಾಕ್ಯದಲ್ಲಿ ಅಲ್ಲಿ ಮುಂದೆ ಇನ್ನು ನಾವು ಸಂಪೂರ್ಣವಾಗಿ ನೋಡುವಾಗ ಇಲ್ಲಿ ವಾಕ್ಯ ಇನ್ನು ಹೇಳ್ತದೆ, ನೀವು ನಂಬಿದಾಗ ಪವಿತ್ರಾತ್ಮ ವರ ಹೊಂದಿದ್ದೀರಿ. ಹಲ್ಲೆಲೂಯಾ. ನೋಡ್ರಿ, ಅವರು ಏನಂದ್ರು ಅಂತ ಹೇಳಿದ್ರೆ, ಅದು ವರ ಐತೇನ ಅಂತ ಕೇಳಿದ. ಆ ವರ ಐತಾ? ಆ ವರ ನಮ್ಮಲ್ಲಿ ಇದೆಯಾ? ಆ ವರ ಇನ್ನು ಭೂಮಿ ಮೇಲೆ ಇದೆಯಾ? ಆ ವರ ನಮ್ಮನ್ನ ಅದೊಂದು ಯಾವುದು? ನೋಡ್ರಿ, ವಾಕ್ಯ ಹೇಳ್ತದೆ, ನೀವು ನಂಬಿದಾಗ ಪವಿತ್ರಾತ್ಮನ ವರ ಹೊಂದಿದ್ದೀರೋ.
ನೀವು ನಂಬಿದಾಗ ಪವಿತ್ರ ಆತ್ಮ. ಅವರು ಹೇಳ್ತಾ ಇದ್ದಾರೆ, ಆ ಹೊಂದಿದಿರೋ ಎಂದು ಕೇಳಲ್ಲ ಅವರು ಅವನಿಗೆ ಇಲ್ಲ ಅಂತ ಹೇಳಿ. ಈ ಪವಿತ್ರಾತ್ಮ ವರವನ್ನು ಉಂಟಾ ಎಂಬುದಾಗಿ ನಾವು ಎಂದೂ ಕೇಳಲಿಲ್ಲ. ಅಲ್ಲೆಲ್ಲೂಯ್ಯ. ನೋಡ್ರಿ, ಯೇಸು ಸ್ವಾಮಿ ಈ ಭೂಮಿ ಮೇಲೆ ಇರುವಾಗ, ಇನ್ನು ಸ್ವಲ್ಪ ದಿನ ನಾನು ನಿಮ್ ಜೋಡಿ ಇರ್ತೀನಿ, ನಾನು ಹೋದ್ಮೇಲೆ ನಿಮಗೆ ಬೇರೊಬ್ಬ ಸಹಾಯಕನನ್ನು ದೇವರು ಕಳಿಸ್ಕೊಡ್ತಾರೆ, ಆತನು ಸತ್ಯದ ಆತ್ಮನು. ಆ ಸತ್ಯದ ಆತ್ಮನು ನಿಮ್ಮನ್ನು ನಡೆಸಿಕೊಂಡು ಮುಂದೆ ಹೋಗ್ತಾನೆ ಎಂಬುದಾಗಿ ನಾವು ಯೋಹಾನ ಪುಸ್ತಕದಲ್ಲಿ ನೋಡಿ. ಹಾಗಾದ್ರೆ ಯೇಸು ಸ್ವಾಮಿ ಇರುವಾಗಲೇ ಆ ಸತ್ಯದ ಆತ್ಮನ ಬಗ್ಗೆ, ಆ ಪವಿತ್ರ ಆತ್ಮನ ಬಗ್ಗೆ ಹೇಳಿ ಹೋಗಿದ್ದ. ಆದ್ರೆ ಇಲ್ಲಿರುವಂತ ಶಿಷ್ಯರಿಗೆ ಆ ಆತ್ಮನ ಬಗ್ಗೆ ಗೊತ್ತೇ. ಪವಿತ್ರ ಆತ್ಮ ಅಂದ್ರೆ, ಪವಿತ್ರ ಆತ್ಮನ ಬಲ ಅಂದ್ರೆ ನಾವು ಚೆನ್ನಾಗಿ ಒದರಾಡಿ ಉಳ್ಳಾಡಿ ಬಿದ್ದು ನಡೆಯೋದಲ್ಲ. ಪವಿತ್ರ ಆ ದೇವರು ಯೇಸು ಸ್ವಾಮಿ ಆ ಸತ್ಯದ ಆತ್ಮ. ನಮ್ಮಲ್ಲಿ ಮೊದಲು ಸತ್ಯ, ಪವಿತ್ರ ಆತ್ಮನಂದಾಗ ನಮ್ಮ ಒಳಗಡೆ ಸತ್ಯದ ಆತ್ಮನ ಬರ್ತದೆ. ನಾವು ಸತ್ಯಕ್ಕಾಗಿ ನಿಲ್ಲುವವರ ಆತ್ಮ. ನಮ್ಮಲ್ಲಿ ಗಲಿಬಿಲಿಗಳಿರುವ, ನಮ್ಮಲ್ಲಿ ಸುಳ್ಳು, ಮೋಸ, ಅನ್ಯಾಯ ಇವುಗಳು ಕಾಣಬಾರ್ದು. ಪವಿತ್ರ ಆತ್ಮನ ವರ ಅಂತ ಹೇಳುವಾಗ ನಾವು ಪವಿತ್ರ ಆತ್ಮನಿಂದ ಉಂಟಾಗುವ ಫಲಗಳ ಬಗ್ಗೆ ನಾವು ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ, ದಯೆ, ಉಪಕಾರ, ಪ್ರೀತಿ, ಸಂತೋಷ, ಸಮಾಧಾನ, ಅಲ್ಲೆಲ್ಲ ಇವು ಪವಿತ್ರ ಆತ್ಮನಿಂದ. ಪವಿತ್ರ ಆತ್ಮನ ಬಲ ಹೊಂದಿನ್ರಿ, ನನಗೆ ಅನ್ಯ ಭಾಷೆ ಬರ್ತದ್ರಿ, ಆ ಭಾಷೆ ಮಾತಾಡ್ತೇನ್ರಿ, ಈ ಎಲ್ಲ ಭಾಷೆ ಮಾತಾಡ್ತೀನಿ. ಆದ್ರೆ ಪವಿತ್ರ ಆತ್ಮನ ಫಲಗಳು ನಮ್ಮಲ್ಲಿ ಇದಾವ. ಅಲ್ಲೆಲ್ಲ ಪವಿತ್ರ ಆತ್ಮನು ನಮ್ಮಲ್ಲಿ ಬರುವಾಗ ಪವಿತ್ರ ಆತ್ಮನ ಫಲಗಳ ಕಾರ್ಯಗಳು ಬೇಕಲ್ಲ. ಪ್ರೀತಿ ಬರಬೇಕು, ಸಂತೋಷ ಬರಬೇಕು, ಸಮಾಧಾನ ಇರಬೇಕು, ಕ್ಷಮೆ ಇರಬೇಕು, ದಮೆ ಇರಬೇಕು, ದಯೆ ಇರಬೇಕು, ಉಪಕಾರ ಇರಬೇಕು, ನಂಬಿಕೆ ಇರಬೇಕು, ಸಾಧತ್ವ. 9 ಗುಣಗಳು ಪವಿತ್ರಾತ್ಮನ ಮೂಲಕ. ಈ ಪವಿತ್ರ ಆತ್ಮನು ನಮ್ಮಲ್ಲಿ, ನಿಮ್ಮಲ್ಲಿ ಇದೆಯಾ? ಪವಿತ್ರ ಆತ್ಮನ ವರಗಳು ನಮ್ಮಲ್ಲಿ ಇದಾವ? ಪವಿತ್ರ ಆತ್ಮ ಬರುವಾಗ ನಾವು ಅನ್ಯ ಭಾಷೆ ಮಾತಾಡ್ತೀವಿ. ಕೆಲವೊಬ್ರು ಅನ್ಯ ಭಾಷೆ ಮಾತಾಡ್ತಾನೆ ಪವಿತ್ರ ಆತ್ಮನ ಕಾರ್ಯಗಳು ಇವತ್ತು ನಮ್ಮ ಮಧ್ಯದಲ್ಲಿ ನಡೀತಾರೆ. ಅದ್ಭುತಗಳು ನಡೀತಾ ಇದ್ದವು, ಆಶೀರ್ವಾದಗಳು ಉಂಟಾಗ್ತವು, ಪ್ರತಿಯೊಬ್ಬರ ಜೀವಿತಗಳು ಬದಲಾಗ್ತಾ ಇದೆ. ಅಂದ್ರೆ ಆ ಪವಿತ್ರ ಆತ್ಮನ ಇವತ್ತು ನಿಮ್ಮನ್ನು ನಡೆಸ್ತಾ ಇದ್ದಾನೆ. ಆ ಸತ್ಯದ ಆತ್ಮನ ಇವತ್ತು ನಿನ್ನನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಾದ್ರೆ ನಾವು ಸತ್ಯದ ಆತ್ಮನಿಗೆ ಒಳಗಾಗಿದ್ದೀವ? ಆ ಪವಿತ್ರ ಆತ್ಮನಿಗೆ ನಾವು ಬಿಟ್ಟು ಕೊಡ್ತಾ ಇದ್ದೀವ? ಒಂದು ಹಾಡು ಭಕ್ತನ ಹೀಗೆ ಬರ್ತದೆ: ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿನ್ ಚಿತ್ತದಂತೆ ನಡೆಸಬೇಕಯ್ಯ. ನಾವು ಪ್ರಾರ್ಥನೆ ಕುಂದ್ರಾಗ ಅನ್ಯ ಭಾಷೆ ಜೋರಾಗಿ ಒದರಾಡಿ ಉದ್ದಾಡಿ ಬಡ್ದಾಡಿ ಚೇರ್ ಕಿತ್ತಿ ಅದಕ್ಕಿತ್ತಿ ಇದಕ್ಕಿತ್ತಿ ಚರ್ಚ್ನಾಗ ಎಲ್ಲ ಮಾಡ್ತೀವಿ. ಹೊರಗೆ ಹೋಗ್ಬಿಟ್ಟಲ್ಲಿ ನಿಂದೇನ ನಂದೇನು. ಇದು ಪವಿತ್ರ ಆತ್ಮನ ಇಷ್ಟಪಡ. ಈ ಸ್ವಭಾವಕ್ಕಾಗಿ ಪವಿತ್ರ ಆತ್ಮನ ಹೊಂದಿಕೊಂಡ್ರೆ ಅಂದಿಲ್ಲ, ಪವಿತ್ರ ಆತ್ಮನಿಗೆ ನಮ್ಮನ್ನ ಬಿಟ್ಟು ಕೊಡಬೇಕು. ಎಲ್ಲಿಗೆ ನಾ ಹೋಗಲಿ, ಏನನ್ನು ಮಾಡಲಿ, ದಾರಿ ನಡೆಸಿ ಪವಿತ್ರ ಆತ್ಮನ. ಈ ಪವಿತ್ರ ಆತ್ಮನಿಗೆ ಬಿಟ್ಟು ಕೊಡೋಣ, ನಮ್ಮನ್ನ ನಡೆಸುವ ಪವಿತ್ರ ಆತ್ಮನಿಗೆ ಬಿಡೋಣ. ನಮ್ಮ ಉಳ್ಳಾಡೋ ಪವಿತ್ರ ಆತ್ಮ ಅಲ್ಲ. ಹಾಲೆಲೂಯ, ಹಾಲೆಲೂಯ. ಪ್ರತಿದಿನ ಉಳ್ಳಾಡೋದಲ್ರಿ, ಪವಿತ್ರ ಆತ್ಮನು ನಮ್ಮನ್ನ ತನ್ನ ಕ್ರಮದಲ್ಲಿ ನಡೆಸುವ ಪವಿತ್ರ ಆತ್ಮ. ನಮ್ಮನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡು ನಮ್ಮ ಜೀವಿತವನ್ನ, ನಮ್ಮ ಭವಿಷ್ಯತ್ತನ್ನ, ನಾಳೆ ನಾವು ಹೀಗೆ ಜೀವಿಸ್ಬೇಕು, ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಬೇಕು, ನಾವು ಯೇಸು ಕ್ರಿಸ್ತನನ್ನು ಅರಿತುಕೊಂಡು ಆತನಿಗೋಸ್ಕರ ಜೀವಿಸೋರಾಗಬೇಕು, ಕ್ರಿಸ್ತನಿಗೆ ಮಾದರಿಗಳಾಗಬೇಕು. ನೀವು ನನ್ನ ಶಿಷ್ಯರಾಗ್ತೀರ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡಬೇಕು, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿದ್ರೆ ನೀವು ನನಗೆ ಶಿಷ್ಯ. ಆ ಪ್ರೀತಿನೇ ಇಲ್ಲದ್ರೆ ಪವಿತ್ರ ಆತ್ಮನ ನಾನು ಮಾತಾಡ್ತೀನಿ, ಅನ್ಯ ಭಾಷೆ ಮಾತಾಡ್ತೀನಿ ಅಂದ್ರೆ ಆ ಕಾರ್ಯಗಳು. ಒಂದು ಸಾರಿ ಒಬ್ಬ ಮಂತ್ರವಾದಿ ಹಿಂಗ ವಿಚಾರ ಮಾಡಿದ ನಂತರ ಏನ್ ವಿಚಾರ ಮಾಡಿದ,
ನಾನು ಕೂಡ ಯೇಸು ನಾಮದಲ್ಲಿ ದೆವ್ವ ಬಿಡಿಸ್ಬೇಕಂತ ವಿಚಾರ. ಹಾಲೆಲೂಯಾ. ನಿನ್ನೊಳಗಡೆ ಪವಿತ್ರಾತ್ಮನ ಕಾರ್ಯಗಳಿದೆ, ಪವಿತ್ರಾತ್ಮನ ಬಲ ನಿನ್ನ ಒಳಗಡೆ ಇಲ್ಲದೆ ಇದ್ರೆ ಆ ದೆವ್ವ ಏನ್ ಹೇಳ್ತಂತೆ, ನಾನು ಆ ಯೇಸು ಗೊತ್ತು, ಆ ಯೇಸುವಿನ ಶಿಷ್ಯನಾದ ಪೇತ್ರ ಗೊತ್ತು, ಪೌಲ ಗೊತ್ತು, ಎಲ್ಲ ಗೊತ್ತು, ನೀನ್ ಯಾರು ಹೇಳ ಅಂತ ಹೇಳಿ ಆ ದೆವ್ವ ಅವನ ಅಂಗಿ ಹರಿದು ಕಳಿಸ್ತೇನೆ. ಹಾಲೆಲೂಯಾ. ಹಾಗಾದ್ರೆ ಪವಿತ್ರಾತ್ಮನಿಗೆ ನಾವು ಒಪ್ಪಿಸಿಕೊಡ್ತೇನೆ, ಪವಿತ್ರ ಆತ್ಮನ ಕಾರ್ಯಗಳು ನಮ್ಮೊಳಗೆ ಬರ್ದೇನೆ, ನಾನು ದೆವ್ವ ಬಿಡಿಸ್ತೇನೆ, ನಾನು ಅದ್ರ ಮೇಲೆ ಮಾಡ್ತೇನೆ, ಬಾಗಿಲು ತಗೊಂಡು ಅವನ ತಲೆ ಮ್ಯಾಗ ಇಡ್ತೇನೆ, ಇವನ್ ತಲೆ ಮ್ಯಾಗ ಇಡ್ತೇನೆ, ಕೈ ಇಡ್ತೀನಿ, ಯೇಸು ನಾಮದಲ್ಲಿ ಅಭಿವೃದ್ಧಿ ಆಗೋ ಆಶೀರ್ವಾದ. ಹಾಲೆಲೂಯಾ. ನಿನ್ನ ಕೈಯಲ್ಲಿರೋ ಸ್ವತ್ತಲ್ರಿ ಆಶೀರ್ವಾದ. ಪವಿತ್ರ ಆತ್ಮನ ಮೂಲಕ ದೇವರು ನಮಗೂ ನಿಮ್ಗೆ ಈ ಲೋಕದಲ್ಲಿ ಅಭಿವೃದ್ಧಿಯನ್ನು, ಆಶೀರ್ವಾದವನ್ನು, ಸಮೃದ್ಧಿಯನ್ನು ಕೊಡ್ತಾ ಇದ್ದಾನೆ. ಇವತ್ತು ಹಣ ಇದ್ರೆ ನಾನು ಆಶೀರ್ವಾದ ಮಾಡುದು, ಚೆನ್ನಾಗಿ ಬಲ ಇದ್ರೆ ಆಶೀರ್ವಾದ ಮಾಡು, ಜೋರು ಜೋರು ಧ್ವನಿ ಮಾಡಿದ್ರೆ ಆಶೀರ್ವಾದ ಇಲ್ಲ ರೀ. ಪವಿತ್ರ ಆತ್ಮನ ಕಾರ್ಯ. ಎಲ್ಲಿಗೆ ನಾ ಹೋಗಲಿ, ಏನನ್ನ ಮಾಡಲಿ, ದಾರಿ ನಡೆಸಿ ಪವಿತ್ರಾತ್ಮನೇ, ನಿನ್ ಚಿತ್ತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ ಸಹಾಯವ ಮಾಡಿ ಆತ್ಮನೇ. ಒಪ್ಪಿಸ್ಕೊಡ್ತೀವ ನಾವು. ಇವತ್ತು ನಿನ್ ಚಿತ್ತ ಇಲ್ಲಾರ್ದ ಮಾತು ಮಾತಾಡಬಾರ್ದು. ನಿನ್ನ ಚಿತ್ತ ಇಲ್ಲದ ಕೆಲಸ ನಮಗೆ ಬೇಡ, ನಿನ್ನ ಚಿತ್ತ ಇಲ್ಲಾರ್ದ ದಂಧೆ ನಮಗೆ ಬೇಕಾಗಿಲ್ಲ. ನಿಮ್ಮ ಚಿತ್ತ ಇಲ್ಲದ ಎಲ್ಲ ನಾನು ಅನ್ಕೊಂಡಿನಿ ಹಿಂಗೆ ಆಗ್ಬೇಕು, ನಾವು ಮಾಡಿವಿ ಹಿಂಗೆ ಆಗ್ಬೇಕು, ನಂದ ನಡಿಬೇಕಂತ ಪವಿತ್ರ ಆತ್ಮಿಗೆ ಒಪ್ಪಿಸ್ಕೊಟ್ಟಂಗ ನಾವು. ಹಾಲೆಲೂಯಾ. ಇದು ಪವಿತ್ರ ಆತ್ಮನೇ. ಪವಿತ್ರ ಆತ್ಮನೇ ಏನ್ ಮಾಡ, ಯಾವುದು ನಿನ್ನ ಚಿತ್ತ, ಯಾವುದು ನನ್ನ ಚಿತ್ತ. ನಿನ್ನ ಚಿತ್ತಕ್ಕೆ ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ನಡೆಸಿ ಎಂಬುದಾಗಿ ಈ ಪವಿತ್ರ ಆತ್ಮನನ್ನು ನಾವು ಕೇಳಿಕೊಳ್ಳುವಂತಾಗಿ ನಾವು ಅನ್ಯ ಭಾಷೆ ಮಾತಾಡಿದ ತಕ್ಷಣನೇ ನಾವು ಪರಲೋಕಕ್ಕೆ ಬಾಧ್ಯರಾಗೋದಿಲ್ಲ. ಹಾಲೆಲೂಯಾ. ಪವಿತ್ರ ಆತ್ಮನ ಫಲಗಳು ನಮ್ಮಲ್ಲಿ, ಪವಿತ್ರ ಆತ್ಮನ ಕ್ರಿಯೆಗಳು ನಮ್ಮಲ್ಲಿ ಬರಬೇಕು. ಪವಿತ್ರ ಆತ್ಮನ ನಡೆಸುವಿಕೆ, ಪವಿತ್ರ ಆತ್ಮನ ಆರಿಸುವಿಕೆ, ಪವಿತ್ರ ಆತ್ಮನ ಇರಿಸುವಿಕೆ ನಮ್ಮಲ್ಲಿ ಬೇಕು. ಹಾಗಾದ್ರೆ ಅವ್ರು ಇನ್ನೂ ಅನ್ಕೊಂಡಿದ್ರಂದ್ರೆ ಈ ಪವಿತ್ರ ಆತ್ಮ ಉಂಟೆಂಬುದೇ ನಾವು ಕೇಳಲಿಲ್ಲ ಅಂದ್ರಂದ್ರೆ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ, ಅವನು ನೀವು ಯಾವುದನ್ನ ನಂಬಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿರಿ? ಯಾವ್ದು? ಹಂಗಾದ್ರೆ ನೀವು ಶಿಷ್ಯರಂತ ಬಂದ್ಬಿಟ್ರಲ್ಲ, ನಿಮಗೆ ಏನಂತ ನಂಬಿಕೆ ಇದೆ ನಿಮಗೆ? ಆವಾಗ ಅವ್ರು ಹೇಳ್ತಾ ಇದಾರೆ, ಅದಕ್ಕೆ ಅವರು ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದೀವಿ. ಯೇಸು ಸ್ವಾಮಿ ಬರೋಕ್ಕಿಂತ ಮೊದ್ಲ ಯೋಹಾನ ದೀಕ್ಷಾ ಸ್ನಾನ ಕೊಡ್ತಾ ಇದ್ದ. ಯೋಹಾನನ ದೀಕ್ಷಾ ಸ್ನಾನ ಕೊಡ್ತಾ ಇದ್ದ. ಅವಾಗ ಇವರು ಬಂದ್ಬಿಟ್ರು, ನಾವು ಪರಲೋಕಕ್ಕೆ ಬಾಧ್ಯರಾಗ್ಬಿಡ ನಡಿ ಅಂತ ಹೇಳಿ ತಗೊಂಡ್ಬಿಟ್ರಂತ ದೀಕ್ಷಾ ಸ್ನಾನ. ಹಾಲೆಲೂಯಾ. ಹಾಗಾದ್ರೆ ಅಲ್ಲಿ ಅವ್ರ ದೀಕ್ಷಾ ಸ್ನಾನ ಕೊಡುವಾಗ ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ, ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾ ಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ, ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂದಾಗಿ ಜನರಿಗೆ ಹೇಳಿದನು ಎಂದು ಹೇಳಿದ. ಯೋಹಾನ ದೀಕ್ಷಾ ಸ್ನಾನ ಕೊಟ್ಟಿದ್ದ, ಆದ್ರೆ ನಂಬಿಕೆ ನನ್ನ ಹೆಸರ ಮೇಲೆ ಇಡಬಾರ್ರಿ, ನನ್ನ ಹಿಂದೆ ಬರ್ಲಿಕ್ಕಿರುವ ಯೇಸುವಿನ ಮೇಲೆ ನಂಬಿಕೆ ಇಡಬೇಕು. ಹಲ್ಲೆಲೂಯಾ. ದೀಕ್ಷಾ ಸ್ನಾನ ನಾನು ಕೊಟ್ಟಿರಬಹುದು, ಆದ್ರೆ ನನ್ನ ಮೇಲೆ ನೀವು ನಂಬಿಕೆ ಇಡಬೇಕು. ನನ್ನ ಹಿಂದೆ ಬರುವಾತನು ಆಗಿರುವ ಯೇಸುವಿನ ಮೇಲೆ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು ಅಂತ ಹೇಳಲು, ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸು ಕ್ರಿಸ್ತನ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದರು. ಮತ್ತೆ ಹಲ್ಲೆಲೂಯಾ. ಮತ್ತೆ ವಾಪಸ್ ಎಲ್ಲಿಗೆ ಬಂದ್ರೀಗ? ಮತ್ತೆ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ. ಯಾಕಂದ್ರೆ ಇವತ್ತು ನಾವು ದೀಕ್ಷಾ ಸ್ನಾನಕ್ಕೆ ಯೇಸು ಸ್ವಾಮಿ ಹೆಸರಿನಲ್ಲಿ, ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾವು ದೀಕ್ಷಾ ಸ್ನಾನ ಮಾಡಿಕೊಂಡು ಆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳೋದು ಮಾತ್ರ ಅಲ್ಲ. ನೋಡ್ರಿ, ಅಲ್ಲಿ ಹೇಳ್ತಾ ಇದ್ದಾನೆ, ಪೌಲನು ಅವರ ಮೇಲೆ ಕೈಗಳನ್ನೆಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂದಿತ್ತು. ಅವರು ನಾನಾ ಭಾಷೆಗಳನ್ನು ಆಡಿದರು, ಪ್ರವಾದಿಸಿದರು. ಹಲ್ಲೆಲೂಯಾ. ಹಾಗಾದ್ರೆ ಪವಿತ್ರಾತ್ಮನು ಬರುವಾಗ ನಿನ್ನ ಸಭೆಗಾಗಿ ಪ್ರವಾದನೆ ಮಾಡು, ನೀನು ಇತರರ ಕುಟುಂಬಕ್ಕಾಗಿ ಪ್ರವಾದನೆ ಮಾಡಬಹುದು, ಅನೇಕರ ಒಂದು ಭವಿಷ್ಯತ್ತಿಗಾಗಿ ನೀವು ಪ್ರವಾದನೆ ಮಾಡಬಹುದು. ಆದ್ರೆ ಆ ಪವಿತ್ರ ಆತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಡು.
ಆ ಪವಿತ್ರ ಆತ್ಮನ ಸ್ವಭಾವಗಳು, ಪವಿತ್ರ ಆತ್ಮನಿಗೆ ಇರಬೇಕಾದ ಆರ್ಹತೆಗಳು ನಮ್ಮಲ್ಲಿ ಬರಬೇಕು. ಆ ಪವಿತ್ರ ಆತ್ಮನಿಗೆ ನಮ್ಮನ್ನ ಒಪ್ಪಿಸ್ಕೊಡ್ಬೇಕು. ನಮ್ಮ ಕುಟುಂಬವನ್ನ, ನಮ್ಮ ಸಭೆಯನ್ನ, ಸೇವೆಯನ್ನ, ನಮ್ಮ ಪ್ರಯಾಣಗಳನ್ನ, ಹೋಗೋಣ ಬರೋಣಗಳನ್ನ ದಿನ 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 ನಾವು ಪವಿತ್ರ ಆತ್ಮ, ಅಸತ್ಯದ ಆತ್ಮನು ಬಂದಾಗ ನಿಮ್ಮನ್ನು ನಡೆಸ್ಕೊಂಡು ಹೋಗ್ತಾನೆ ಅಂತ ಹೇಳಿ ಯೋಹಾನ 14ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಯೋಹಾನ 14:10 ನೋಡ್ರಿ, ನಾವು ಓದುವಾಗ ಅಲ್ಲಿ ಆತನು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಾಗ, ನನ್ನ ನಂತರ ಸ್ವಲ್ಪ ದಿನ ಆದ್ಮೇಲೆ ನಾನು ಈ ಲೋಕವನ್ನು ಬಿಡ್ತೀನಿ. ನೋಡ್ರಿ, ಯೋಹಾನ 10:14 ನಾನು ತಂದೆಯಲ್ಲಿಯೂ ತಂದೆಯು ನನ್ನಲ್ಲಿದ್ದಾನೆಂದು ನೀನು ನಂಬೋದಿಲ್ಲವೋ? ನಾನು ನಿಮ್ಮ ಹೇಳುವ ಮಾತುಗಳು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ. ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸ್ತಾನೆ. ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆ. ನನ್ನ ಮಾತನ್ನು ನಂಬಿರಿ, ಇಲ್ಲದಿದ್ದರೆ ಆ ಕ್ರಿಯೆಗಳನ್ನು ನೋಡಿ ನನ್ನ ಮಾತನ್ನು ನಂಬಿರಿ. ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ನನ್ನನ್ನು ನಂಬೋನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಯಾಕಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನು ಬೇಡಿಕೊಳ್ಳುವರು ಅದನ್ನು ನೆರವೇರಿಸುವನು. ಹೀಗೆ ಮಗನ ಮೂಲಕ ತಂದೆಗೆ ಮಹಿಮೆ ಉಂಟಾಗುವುದು ಎಂಬುದಾಗಿ ಹೇಳ್ತಾನೆ. ಅದೇ ಕಂಟಿನ್ಯೂ ಆಗಿ ಓದುವಾಗ ನೀವು 15ನೇ ವಚನ, ನೀವು ನನ್ನನ್ನು ಪ್ರೀತಿಸುವರಾದ್ರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು. ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರೋದಕ್ಕೆ ಕೊಡುವನು. ಆ ಸಹಾಯಕನ ಯಾರೆಂದ್ರೆ ಸತ್ಯದ ಆತ್ಮನೇ. ಹಲ್ಲೆಲೂಯಾ. ಹಾಗಾದ್ರೆ ಆ ಸಹಾಯಕನ ದೇವರು ಕೊಡು. ಆತನು ಯೇಸು ಸ್ವಾಮಿ ತಂದೆಯಾದ ದೇವರಲ್ಲಿ ಕೇಳಿಕೊಳ್ತಾನಂದ್ರೆ ಆತ ಆ ಸಹಾಯಕನು ನಮಗೆ ಸದಾಕಾಲ, ಹಲ್ಲೆಲೂಯಾ, ಯೇಸು ಸ್ವಾಮಿ ಈ ಭೂಮಿ ಮೇಲೆ ಇರುವಾಗ ಆತನು ಬೇಡಿಕೊಂಡು, ದೇವರೊಂದಿಗೆ ಬೇಡಿಕೊಂಡು ನಮಗೋಸ್ಕರ ಒಬ್ಬ ಸಹಾಯಕನ ಕಳಿಸಿದಂದ್ರೆ ಆ ಸಹಾಯಕನ ಯಾರೇ? ಆ ಸಹಾಯಕನು ಆತನ ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರೋದಕ್ಕೆ ಕೊಡುವುದು. ನಮ್ಮ ಸಂಗಡ ಸದಾಕಾಲ ಇರ್ತಾನೆ. ಆತನ ಯಾರಂದ್ರೆ ಸತ್ಯದ ಆತನ. ಇವತ್ತು ನಾವು ಸತ್ಯ ಆಡುವಾಗ ನಮ್ಮ ಜೀವಿತದಲ್ಲಿ ಸತ್ಯಕ್ಕಾಗಿ ನಾವು ನಿಲ್ಲುವಾಗ ನಮ್ಮ ಜೀವಿತಗಳು ಅಭಿವೃದ್ಧಿ, ಸಮೃದ್ಧಿ, ಸಮಾಧಾನದ ಕಡೆಗೆ ಆ ಆತ್ಮನ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಆತನ ನೋಡ್ರಿ, ಆತನ ವಾಕ್ಯ ಹೇಳ್ತದೆ, ಆತನು ಸಹಾಯಕನು ಯಾರೆಂದ್ರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿದೆಯೂ ಇರುವುದರಿಂದ ಆತನನ್ನು ಹೊಂದಲ. ಆ ಪವಿತ್ರ ಆತ್ಮನು ಈ ಲೋಕ ನೋಡದೆ ಇರೋದ್ರಿಂದ ಆ ಪವಿತ್ರ ಆತ್ಮ ಲೋಕದವರಿಗೆ ಗೊತ್ತಾಗೋದಿಲ್ಲ. ಆ ಪವಿತ್ರ ಆತ್ಮ ಅನುಭವಿಸಿದವರಿಗೆ, ಆ ಪವಿತ್ರ ಆತ್ಮ ಹೊಂದಿಕೊಂಡವರಿಗೆ ಮಾತ್ರನೇ ಅದರ ಬಲ ಗೊತ್ತು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾ ನಿಮ್ಮ ಒಳಗೆ ಇರುವನು. ಹಲ್ಲೆಲೂಯಾ. ಆ ಪವಿತ್ರ ಆತ್ಮನು ಆತನಿಗೆ ಹೆಸರು ಏನಂದ್ರೆ ನಿಮ್ಮ ಸತ್ಯದ ಆತ್ಮ. ಹಾಗಾದ್ರೆ ನಮ್ಮ ಒಳಗಡೆ ಪವಿತ್ರ ಆತ್ಮನ ವರ ಬೇಕು, ಪವಿತ್ರ ಆತ್ಮನ ಬಲ ಬೇಕು, ಪವಿತ್ರ ಆತ್ಮನ ನಡೆಸಬೇಕು. ಪ್ರಾರ್ಥನೆ ಮಾಡುವಾಗ, ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವಾಗ, ದೇವರಿಗೆ ಒಪ್ಪಿಸಿಕೊಟ್ಟು ಬೇಡುವಾಗ ಆತನು ನಮ್ಮ ಮುಂದೆ ಅದ್ಭುತಗಳನ್ನು ಮಾಡಿ, ನಮ್ಮ ಮುಂದೆ ತನ್ನ ಕಾರ್ಯಗಳನ್ನು ತೋರಿಸೋದಕ್ಕೆ ನಮ್ಮ ಒಳಗಡೆನೆ ಇರುವ ದೇವರು ಮತ್ತೇನಾಗ್ತದೆ, ನಿಮ್ಮ ಬಳಿಯಲ್ಲಿ ವಾಸ. ಯಾವಾಗ ಪವಿತ್ರ ಆತ್ಮನಿಗೆ ಒಪ್ಪಿಸಿಕೊಡ್ತೀವಿ, ನಮ್ಮ ಒಳಗಡೆ ಬರ್ತಾನೆ. ನಮಗೆ ನಮ್ಮ ಕಾರ್ಯಗಳಲ್ಲಿ ಆತನ ಆಲೋಚನೆ, ನಮ್ಮೊಳಗೆ ವಾಸಿಸುವ ಪವಿತ್ರ ಆತ್ಮನೇ ಈ ದಿನ ನಿನ್ ಚಿತ್ತದಂತೆ ನಡೆಸಬೇಕು. ನೋಡ್ರಿ, ಪವಿತ್ರ ಆತ್ಮನಿಗೆ ಬಿಟ್ಟು ಕೊಟ್ರಿ, ಪವಿತ್ರ ಆತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಡ್ರಿ. ನಮ್ಮೆಲ್ಲ ಸಮಸ್ಯೆಗಳು, ಗಲಿಬಿಲಿಗಳು ಬಹಳ ಏನ್ ಚಿಂತೆ ಮಾಡ್ಬೇಕನ್ನೋದೇ ಗೊತ್ತಾಗ. ಇದನ್ ಮಾಡ್ರಾಗ ಇದು ಬಂದಿರ್ತ, ಇದನ್ ಮಾಡ್ರಾಗ ಇದು ಬಂದಿರ್ತ. ಏನಾರ ಮಾಡಕ್ ಹೋಗಿರ್ತೀವಿ, ಇದನ್ನ ಬಗೆಹರಿಸಕ್ ಹೋಗಿ ಇನ್ನೊಂದು ಆಗ್ಬಿಡ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ಆ ಸತ್ಯದ ಆತ್ಮನಿಗೆ ನಾವು ಒಪ್ಪಿಸಿಕೊಡುವಾಗ ಆತನ ನಮ್ಮ ಒಟ್ಟಿಗೆ ವಾಸ ಮಾಡ್ತಾನಂತೆ. ನಾವು ಆತನಿಗೆ ಇನ್ನೂ ಆಳವಾಗಿ ಒಪ್ಪಿಸಿಕೊಡುವಾಗ ನಮ್ಮ ಒಳಗಡೆ ವಾಸ. ಹಲ್ಲೆಲೂಯಾ. ಹಾಗಾದ್ರೆ ಪವಿತ್ರ ಆತ್ಮನಿಗೆ ನಾವು ಬಿಟ್ಟು ಕೊಡೋಣ.
ನಮ್ಮ ಮುಂದೆ ನಾವು ಚರ್ಚೆ ಮಾಡೋದು ಬೇಕಾಗಿಲ್ಲ, ನಾವು ತರ್ಕ ಮಾಡೋದು ಬೇಕಾಗಿಲ್ಲ, ನಾವು ಗಲಿಬಿಲಿ ಆಗೋದು ಬೇಕಾಗಿಲ್ಲ. ನಮ್ಮ ಒಳಗಡೆ ಇರುವ ಪವಿತ್ರ ಆತ್ಮನಿಗೆ ನಮ್ಮನ್ನು ಬಿಟ್ಟು ಕೊಡೋಣ. ಆತನೇ ನಮಗೆ ದಾರಿ. ನೋಡ್ರಿ, ನಾವು ಸರ್ವಸಾಮಾನ್ಯ ನಾವು ಯಾರು ಮಾತಾಡುವಾಗ ನೋಡಿ, ಆ ದೇವ್ರ ನೋಡ್ಕೋಲಿ ಅಂತೀವಿ. ಏನಂತೀವಿ? ದೇವ್ರ ನೋಡ್ಕೆಲ್ಲ ಹಂಗೆ ಹೇಳ ನಾವು. ಪವಿತ್ರಾತ್ಮ ನೀನ ನೋಡಪ್ಪ. ಹಲ್ಲೆಲೂಯಾ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ ನೀನೇ ನೋಡಪ್ಪ. ನನ್ನ ಪರವಾಗಿ ಕಾರ್ಯ ಮಾಡು. ನಮ್ಮ ಪರವಾಗಿ ಎದ್ದು ನಿಲ್ಲು. ನಮ್ಮ ಪರವಾಗಿ ನಿನ್ನ ಒಂದು ಪ್ರಸನ್ನತೆಯನ್ನು ತೋರಿಸು ಅಂತೇಳಿ ನಾವು ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡೋಣ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ನಮ್ಮ ಒಳಗಡೆ ಏನ್ ಬರ್ಬೇಕ್ರಿ? ಸತ್ಯದ ಪವಿತ್ರ ಆತ್ಮ ನಮ್ಮನ್ನು ಸತ್ಯ ನುಡಿಯುವ ಹಾಗೆ, ನಾವು ಸತ್ಯವಂತರಾಗಿ ಜೀವಿಸುವ ಹಾಗೆ ಆತನ ನಡೆಸಲಾಗದೆ ಆತನಿಗೆ ಒಪ್ಪಿಸಿಕೊಡುವಾಗ ನಮ್ಮ ಪ್ರಯತ್ನಗಳು, ಪ್ರಾರ್ಥನೆಗಳು ನಮ್ಮಲ್ಲಿ ಸತ್ಯನ ಬಿಟ್ಟು ಹೋಗ್ಬಾರ್ದು. ಸತ್ಯಕ್ಕಾಗಿ ನಾವು ಎದ್ದು ನಿಲ್ಲುವಾಗ ನಮಗೋಸ್ಕರ ದೇವರಾಗ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು ಸರ್ವ ಆಲೋಚನೆಗಳಲ್ಲಿ ಇರುವ ಆತನೇ ನಿಮಗೆ ಸ್ತೋತ್ರ ಮಾಡುತ್ತೇವೆ. ನಿಮ್ಮ ಸತ್ಯದ ಆತ್ಮನು ನಮ್ಮ ಒಳಗಡೆ ವಾಸಿಸುವಾಗ, ಆ ಪವಿತ್ರ ಆತ್ಮನ ಬಲ ನಮ್ಮ ಒಳಗಡೆ ವಾಸಿಸುವಾಗ, ಆ ಪವಿತ್ರ ಆತ್ಮನ ನಡೆಸುವಿಕೆ ನಮ್ಮ ಒಳಗಡೆ ವಾಸಿಸುವಾಗ, ಆ ಪವಿತ್ರ ಆತ್ಮನ ನಡೆಸುವಿಕೆ ನಮಗೆ ಬೇಕು. ಪವಿತ್ರ ಆತ್ಮನೇ ನೀನೇ ನಮ್ಮನ್ನು ನಡೆಸುವುದಾಗಿ ಒಪ್ಪಿಸಿಕೊಳ್ಳುತ್ತೇವೆ ರಾಜ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನೇ, ಪವಿತ್ರಾತ್ಮ